ಯಡಿಯೂರಪ್ಪ ಧರಣಿ ಇಂದಿನಿಂದ ಆರಂಭವಾಗ್ತಿದ್ರೆ ರಾಜ್ಯದೆಲ್ಲೆಡೆ ಅಣ್ಣಾ ಬೆಂಬಲಿಸಿ ಪ್ರತಿಭಟನೆ, ನಿರಶನ, ಹೋರಾಟಗಳು ನಡೀತಾನೆ ಇವೆ. ನಿನ್ನೆ ಸಂಜೆ ರಾಜ್ಯದ ಹಲವೆಡೆ ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ಹಾಗೂ ಪಂಜಿನ ಮೆರವಣಿಗೆಗಳು ನಡೆದಿವೆ. ಎಲ್ಲೆಲ್ಲೂ ಅಣ್ಣ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಘೋಷವಾಕ್ಯಗಳು ಮೊಳಗ್ತಾ ಇವೆ. ಅಣ್ಣಾ ಹಜಾರೆಗೆ ಬೆಂಬಲ ವ್ಯಕ್ತಪಡಿಸಿ ರಾಜ್ಯಾದ್ಯಂತ ಕ್ಯಾಂಡಲ್ ಲೈಟ್ ಪ್ರತಿಭಟನೆ ನಡೆದಿದೆ. ಮಂಗಳೂರಿನ ವೈದ್ಯರ ಸಂಘ ನಗರದ IMA ಕಚೇರಿಯಿಂದ ಹಂಪನಕಟ್ಟೆಯವರೆಗೆ ಕ್ಯಾಂಡಲ್ ಲೈಟ್ ಮೆರವಣಿಗೆ ನಡೆಸಿತು. ಕಾರವಾರದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಹಾಗೂ ನ್ಯಾಯವಾದಿಗಳು ಪಂಜಿನ ಮೆರವಣಿಗೆ ನಡೆಸುವುದರ ಮೂಲಕ ಅಣ್ಣಾ ಹಜಾರೆಗೆ ಬೆಂಬಲ ವ್ಯಕ್ತಪಡಿಸಿದರು. ಭ್ರಷ್ಟಾಚಾರದ ವಿರುದ್ಧ ನಾವು ಸಹ ಅವರೊಂದಿಗೆ ಮತ್ತು ಸ್ವತಂತ್ರವಾಗಿಯೂ ಸಹ ನಾವು ದುಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಾಂಕೇತಿಕವಾಗಿ ಇವತ್ತು ಆ ಪ್ರಯತ್ನದ ನಾಂದಿಯಾಗಿದೆ. ಬಾಗಲಕೋಟೆಯಲ್ಲಿ ಶಬರೀಶ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಮಕ್ಕಳು ಮೇಣದ ಬತ್ತಿಗಳನ್ನು ಹಚ್ಚಿ ಅಣ್ಣನಿಗೆ ಬೆಂಬಲ ವ್ಯಕ್ತಪಡಿಸಿದರು. ಕೇವಲ ಅಣ್ಣಾ ಹಜಾರೆ ಹಿಂದೆ ಕೇವಲ ಒಬ್ಬ ವ್ಯಕ್ತಿ ಇಲ್ಲ, ಸಾವಿರಾರು ಜನ, 100 ಕೋಟಿ ಜನ ಅವರ ಹಿಂಬಾಲಿದ್ದೇವೆ. ಇವತ್ತು ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಸಹಸ್ರಾರು ಜನ ಅವರ ಜೊತೆಗೆ. ಮೈಸೂರಿನಲ್ಲಿ ರೋಟರಿ ಸಂಸ್ಥೆಯವರು JLB ರಸ್ತೆಯ ಕಚೇರಿಯಿಂದ ರಾಮಸ್ವಾಮಿ ವೃತ್ತದವರೆಗೆ ಮೇಣದ ಬತ್ತಿಗಳೊಂದಿಗೆ ಮೆರವಣಿಗೆ ನಡೆಸಿದರು. ಈ ಒಂದು ಹೋರಾಟಕ್ಕೆ ಸಾಂಕೇತಿಕವಾಗಿ ಕ್ಯಾಂಡಲ್ ಲೈಟ್ ವಿಜಿಲ್ ಏನು ಮಾಡ್ತಿದ್ದಾರೆ, ಬಹುಶಃ ಇದು ಹರಡುತ್ತೆ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಇಡೀ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸುವಂಥದ್ದು. ಈಗ ನಮ್ಮ ರಾಷ್ಟ್ರ ತಯಾರಾಗಿದೆ ಬಲವಾದ ಕಾಯ್ದೆಗೆ, ನಮ್ಮ ರಾಜಕಾರಣಿಗಳು ತಯಾರಾಗಿದ್ದಾರಾ ಅಂತ ಪ್ರಶ್ನೆ ಅಷ್ಟೇ. ಚಿಕ್ಕಮಗಳೂರಿನ ಬಸವನಹಳ್ಳಿ ಮಹಿಳಾ ಆಶ್ರಮದ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮೇಣದ ಬತ್ತಿಯಲ್ಲಿ ಸ್ಟಾರ್ ಆಫ್ ನೇಷನ್ ಅಂತ ಚಿತ್ತಾರ ಬಿಡಿಸಿ ಅಣ್ಣಾ ಹಜಾರೆಗೆ ಬೆಂಬಲ ವ್ಯಕ್ತಪಡಿಸಿದರು. ಇವತ್ತು ಅಣ್ಣಾ ಹಜಾರೆ ಅವರು ತುಂಬ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇದು ಭ್ರಷ್ಟಾಚಾರವನ್ನು ತೊಲಗಿಸೋ ದೃಷ್ಟಿಯಿಂದ ನಮ್ಮ ದೇಶದ ಒಂದು ಧ್ರುವತಾರೆ, ಒಂದು ನಕ್ಷತ್ರ ಅಂತ ನಾವು ಅವ್ರನ್ನ ಪರಿಗಣಿಸಿ ಸ್ಟಾರ್ ಆಫ್ ನೇಷನ್ ಅನ್ನೋ ಒಂದು ಇದನ್ನು ಬರೆದು ಅದನ್ನು ಮುಂಬತ್ತಿ ಮೂಲಕ ಬೆಳಗಿಸಿದ್ದೀವಿ. ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತ ಹಾಗೂ ಗೋಪಿ ವೃತ್ತದಲ್ಲಿ ವರ್ತಕರು ಹಾಗೂ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಕ್ಯಾಂಡಲ್ ಲೈಟ್ ಪ್ರತಿಭಟನೆ ನಡೆಸಿದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಅಣ್ಣಾ ಹಜಾರೆ ಅವರನ್ನು ಬೆಂಬಲಿಸಿ ಎಲ್ಲೆಡೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಅಣ್ಣಾ ಬೆಂಬಲಿಸಿ ನಿರಶನ ಮುಂದುವರೆದಿದೆ. ಬನ್ನಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಫ್ರೀಡಂ ಪಾರ್ಕಲ್ಲಿ ಈಗ ಯಾವ ರೀತಿ ಒಂದು ಪರಿಸ್ಥಿತಿ ಇದೆ, ಇವತ್ತಿನ ಹೋರಾಟದ ರೂಪುರೇಷೆಗಳೇನು? ಆ ಸೌಮ್ಯ, ಏನು ಅಣ್ಣಾ ಹಜಾರೆಗೆ ಬೆಂಬಲ ವ್ಯಕ್ತಪಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಸುವಂತಹ ನಿರಶನ ಇವತ್ತು ಮುಂದುವರೆದಿದೆ. ಸೊ ಇವತ್ತು ಕೂಡ ಸಾವಿರಾರು ಅಣ್ಣ ಬೆಂಬಲಿಗರು ಇವತ್ತು ಈ ಒಂದು ಫ್ರೀಡಂಗೆ ಬರೋ ನಿರೀಕ್ಷೆ ಇದೆ. ಸೊ ಪ್ರಮುಖವಾಗಿ ಇವತ್ತು ಏನು ದೆಹಲಿ ಪೊಲೀಸರು ಅಣ್ಣಾ ಹಜಾರೆ ಅವರಿಗೆ 15 ದಿನಗಳ ಒಂದು ಕಾಲಾವಕಾಶವನ್ನು 15 ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಏನು ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರುವಂತಹ ಅಣ್ಣಾ ಹಜಾರೆ ಬೆಂಬಲಿಗರಿಗೆ ಸಂತಸವನ್ನು ಉಂಟು ಮಾಡಿದೆ. 15 ದಿನಗಳು ಸತ್ಯಾಗ್ರಹ ಕೊಡ್ಲಿಕ್ಕೆ ಸಂತೋಷವಾಗಿದೆ. ಹಾಗಾಗಿ ನಾವು ಇಂದಿನಿಂದ ಅಣ್ಣವರ ಜೊತೆಗೆ ಸಾಕ್ತೀವಿ, ಅವರ ಮಾರ್ಗವಾಗಿನೇ ನಾವು ನಡೀತೀವಿ ಅನ್ನೋ ಒಂದು ಮಾತನ್ನ ಇಲ್ಲಿನ ಒಂದು ಅಣ್ಣ ಬೆಂಬಲಿಗರು ವ್ಯಕ್ತಪಡಿಸಿದ್ದಾರೆ. ಈಗಷ್ಟೇನು ಮಳೆ ಬರ್ತಾ ಇದ್ರು ಕೂಡ ಈಗಷ್ಟೇ ಅಣ್ಣ ಬೆಂಬಲಿಗರು ಒಬ್ಬೊಬ್ಬರಾಗಿ ಒಂದು ಫ್ರೀಡಂ ಪಾರ್ಕ್ಗೆ ಬಂದು ಜಮಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮುಂದಿನ ಒಂದು ಹೋರಾಟವನ್ನು ಯಾವ ರೀತಿ ಮಾಡಬೇಕು, ಅಣ್ಣ ಅವರಿಗೆ ಯಾವ ರೀತಿ ಬೆಂಬಲವನ್ನು ಕೊಡಬೇಕು ಅನ್ನೋ ಒಂದು ವಿಷಯವನ್ನ ಮಾತಾಡ್ತಾ ಇದ್ದಾರೆ ಅಂತ ಒಂದು ವಿಷಯ ಬರ್ತಿದೆ. ಸೊ ಅಲ್ಲದೆ ಇವಾಗ ಏನು ಅಣ್ಣಾ ಹಜಾರೆಗೆ ಬೆಂಬಲ ನೀಡಬೇಕಾಗಿದ್ದಂತಹ ಎಲ್ಲ ಈಗಾಗಲೇ AV ಅವರು ಬೆಂಬಲ ನೀಡಿದ್ರು, SFIನವರು ಬೆಂಬಲ ನೀಡಿದ್ರು. ಅಲ್ಲದೆ ಇವತ್ತು ಕೂಡ ಇನ್ನಷ್ಟು ಸಂಘಟನೆಗಳು ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ಬೆಂಬಲ ನೀಡುವ ಒಂದು ಮುನ್ಸೂಚನೆ ಇದೆ ಸೌಮ್ಯ. ಪ್ರಮುಖವಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಏನು ಅಣ್ಣಾ ಹಜಾರೆ ರಾಮಲೀಲಾ ಮೈದಾನದಲ್ಲಿ 3 ಗಂಟೆ ಒಂದು ಉಪವಾಸ ಸತ್ಯಾಗ್ರಹನ ಆರಂಭಿಸ್ತಾರೆ. ಅದಕ್ಕೆ ಸಂಪೂರ್ಣವಾದ ತಯಾರಿಯನ್ನ ಫ್ರೀಡಂ ಪಾರ್ಕ್ನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆಯನ್ನ ಮಾಡಿಕೊಂಡಿದೆ ಅಂತ ಹೇಳ್ಬೋದು ಸೌಮ್ಯ. ಓಕೆ ಶ್ರೀನಿವಾಸ್, ಇವತ್ತು 3 ಗಂಟೆಯಿಂದ ಅಣ್ಣಾ ಹಜಾರೆ ಅವರು ರಾಮಲೀಲಾ ಮೈದಾನದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಲಿದ್ದಾರೆ. ಸೊ ಹಾಗಾದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿರಶನದಲ್ಲಿ ತೊಡಗಿರೋರು ಕೂಡ 3 ಗಂಟೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸ್ತಾರಾ ಹೇಗೆ?
ಖಂಡಿತ ಸೌಮ್ಯ, ಏನು ದೆಹಲಿ ಪೊಲೀಸರು ಈಗಾಗಲೇ 15 ದಿನಕ್ಕೆ ಒಂದು ಷರತ್ತುಬದ್ಧ ಒಂದು ಉಪವಾಸ ಸತ್ಯಾಗ್ರಹವನ್ನ ಯಾವುದೇ ರೀತಿಯಾದಂತಹ ಷರತ್ತು ವಿಧಿಸ್ತೇನೆ ಅಣ್ಣಾ ಹಜಾರೆ ಅವರಿಗೆ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಅನುಮತಿ ನೀಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಏನು ರಾಮಲೀಲಾ ಮೈದಾನದಲ್ಲಿ 3 ಗಂಟೆಗೆ ಒಂದು ಉಪವಾಸ ಸತ್ಯಾಗ್ರಹ ಪ್ರಾರಂಭವಾಗುತ್ತೆ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಅದೇ ಸಮಯಕ್ಕೆ ಅಣ್ಣಾ ಹಜಾರೆಯನ್ನ ಬೆಂಬಲಿಸಿ ಇಲ್ಲಿನ ಅಣ್ಣಾ ಬೆಂಬಲಿಗರು 3 ಗಂಟೆಗೆ ನಿರಸನವನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲದೆ ಅಣ್ಣಾರಿಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಲಿಕ್ಕೆ ಸಜ್ಜಾಗಿದ್ದಾರೆ. ಈಗೂ ಕೂಡ ಪ್ರಾರ್ಥನೆಯನ್ನು ಮಾಡೋ ಮೂಲಕ ಅಣ್ಣಾ ಹಜಾರೆಗೆ ಬೆಂಬಲವನ್ನು ನೀಡೋ ಮೂಲಕ ಈಗಷ್ಟೇ ಒಂದು ಪ್ರತಿಭಟನೆಯನ್ನ 3ನೇ ದಿನದ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದಾರೆ ಸೌಮ್ಯ. ಓಕೆ, ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.